ಮಾವು ಮತ್ತು ಟೊಮೆಟೊ ಬೆಳೆಗಾರರ ರಕ್ಷಣೆ ಮಾಡಲು ವಿಫಲವಾಗಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೆಂಬಲ ಬೆಲೆ ಘೋಷಣೆ ಮಾಡಲು ವಿಫಲವಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರ. ನಾಪತ್ತೆಯಾಗಿರುವ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರ. ಮಾವು ಮತ್ತು ಟೊಮೆಟೊ ಬೆಳೆಗಾರರ ರಕ್ಷಣೆ ಮಾಡಲು ವಿಫಲ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಮಾವು ಮತ್ತು ಟೊಮೆಟೊ ಬೆಳೆಗಾರರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲು ವಿಫಲವಾಗಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಮೂರು ಬಿಟ್ಟ ಉಸ್ತುವಾರಿ ಸಚಿವನಿಗೆ ಹೇಳಿದಿಕ್ಕಾರ. ಕೋಲಾರ ಜಿಲ್ಲೆ ರೈತರ ಸಮಸ್ಯೆಯನ್ನು ಆಲಿಸದ ಉಸ್ತುವಾರಿ ಸಚಿವನಿಗೆ ಹೇಳಿದಿಕ್ಕಾರ. ನಾಪತ್ತೆಯಾಗಿರುವ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಭಾರತದಲ್ಲೇ ಮಾವಿನ ನಗರ ಎಂದು ಪ್ರಸಿದ್ಧಿಯಾಗಿರತಕ್ಕಂಥ ಶ್ರೀನಿವಾಸಪುರ ತಾಲೂಕಿನ ಇವತ್ತು ಮಾವಿನ ಬೆಳೆಗಾರರ ಸಂಕಷ್ಟ ಕೇಳಲು ಯಾವ ಸರ್ಕಾರ ಕೂಡ ಇವತ್ತು ಬರ್ತಾ ಇಲ್ಲ. ಇವತ್ತು ಮಾವು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಬಂಡವಾಳಗಳನ್ನು ಹಾಕಿ ಇವತ್ತು ಮನೆಯಲ್ಲಿರ್ತಕ್ಕಂಥ ಒಡವೆ ಜಮೀನುಗಳನ್ನು ಅಡ ಇಟ್ಟು ಇವತ್ತು ಸಾವಿರಾರು ರೂಪಾಯಿಗಳನ್ನು ಬಂಡವಾಳವನ್ನವಾಗಿ ಹೂಡಿಸಿ ಖರೀದಿ ಮಾಡಿರ್ತಕ್ಕಂಥ ಮಾವು ಇವತ್ತು ಕೇವಲ 2 ರೂಪಾಯಿ 3 ರೂಪಾಯಿಗೆ ಹೋಗಿ ಇವತ್ತು ರೈತರು ವಿಷ ಕುಡಿದು ಸಾಯುವಂಥ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲ ರೈತರು ಕೂಡ ಇವತ್ತು ಒಪ್ಪತ್ತು ಊಟಕ್ಕೂ ಅಲಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ರಾಜ್ಯ ಸರ್ಕಾರ ಈ ಒಂದು ಮಾವು ಏನು ಬೆಲೆ ಕುಸಿತ ಕಂಡಿದೆ ಇದರ ಬಗ್ಗೆ ಒಂದು ಹೋರಾಟಗಳನ್ನು ಮಾಡ್ತಾ ನಿರಂತರವಾಗಿ ಬರ್ತಾ ಇದ್ದೇವೆ. ಆದರೆ ಸರ್ಕಾರ ಇದುವರೆಗೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ. ಯಾಕೆ ಘೋಷಣೆ ಮಾಡಲಿ? ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಕೆಜಿಗೆ 12 ರೂಪಾಯಿ ಅಂತ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಈ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಲ್ಲ. ಇವತ್ತು ಏನು ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದ ಪಕ್ಷದಲ್ಲಿ ರೈತನು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಾಪತ್ತೆಯಾಗಿದ್ದಾರೆ. ಯಾಕೆಂದರೆ ಇಲ್ಲಿ ರೈತನ ಕಷ್ಟ ಕೇಳೋರೇ ಇಲ್ಲ. ಜನಪ್ರತಿನಿಧಿಗಳು ಇದರ ಬಗ್ಗೆ ಚಕಾರ ಕೂಡ ಎತ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಕೂಡ ಪರಿಗಣಿಸಿಲ್ಲ. ಇವತ್ತು ಟೊಮೊಟೊ ಮಾವು ಕೂಡ ದಿನೇ ಕುಸಿತ ಕಾಣ್ತಾ ಇದೆ. ರೈತರು ಕೂಡ ಇವತ್ತು ದಿನೇ ಸಾಯುವಂಥ ಪರಿಸ್ಥಿತಿ ಆಗಿದೆ. ಮೊನ್ನೆ 3 ದಿವಸಗಳ ಹಿಂದೆ ಒಬ್ಬ ರೈತ ಕೂಡ ಈ ಮಾವಿನ ಬೆಲೆ ಏನು 2 ರೂಪಾಯಿಗೆ ಇಳಿತು ಅಂತ ತಿಳಿದಿದ ತಕ್ಷಣ ಏನು ಹೃದಯಾಘಾತ ಆಗಿ ಮರಣವನ್ನು ಹೊಂದಿರ್ತಾನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಮಾವು ಬೆಳೆಗಾರರು ಇವತ್ತು ಈ ಒಂದು ಪರಿಸ್ಥಿತಿಯನ್ನು ನೋಡಿ ಆಘಾತಕ್ಕೀಡಾಗಿ ಸಾಯುವಂಥ ಮಟ್ಟಕ್ಕೆ ಬಂದಿದೆ. ಇವತ್ತು ಇಲ್ಲಿನ ಕೋಲಾರ ಜಿಲ್ಲೆ ಜನಪ್ರತಿನಿಧಿಗಳು ಕೂಡ ಇವತ್ತು ವಿಧಾನಸಭೆಯಲ್ಲಿ ಚಕಾರ ಕೂಡ ಎತ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು ಬೇಜಾನು ಅವರು ಶ್ರೀಮಂತರಾಗಿರುವುದರಿಂದ ಅವ್ರಿಗೆಲ್ಲ ಎಸಿ ರೂಮ್ಗಳಲ್ಲಿ ಕೂತ್ಕೊಂಡು ಎಲ್ಲ ನಡೀತಾ ಇದೆ. ರೈತನು ಪಾಪ ಬಿಸಿಲಲ್ಲಿ ಒಂದು ಹೊತ್ತು ಊಟ ಕೂಡ ಬಿಟ್ಟು ಇವತ್ತು ಏನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ನಮಗೇನೋ ಸಿಕ್ತಿಲ್ವಲ್ಲ, ಪರಿಸ್ಥಿತಿ ಈ ರೀತಿಯಾಗಿದೆ ಅಂತ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಹುಡುಕಿಕೊಡಬೇಕು ಅಂತ ಈ ಜಿಲ್ಲಾ ಜನಪ್ರತಿನಿಧಿಗಳ ಮುಂದೆ ನಾವು ಏನು ಅಹವಾಲನ್ನು ಮಾಡ್ತಾ ಇದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲಿ ಏನು ಈ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ.